ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶ್ರೀ ವಿಜಯ ಸಿಹಕಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಶಶಿ ಪ್ರಕಾಶ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ 10ನೇ ವಾರ್ಷಿಕೋತ್ಸವದ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂತಹ ವಿ ಅಶ್ವಿನಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಇವರನ್ನು ಸಹ ತುಂಬ ಹೃದಯದಿಂದ ವೇದಿಕೆಗೆ ಸ್ವಾಗತಿಸಬೇಕಾಗಿ ಗೆಳತಿ ಈ ತರದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮುಖ್ಯ ಅತಿಥಿಗಳಾದಂತಹ ಪ್ರಸನ್ನ ವಿ ಡ್ಯಾನ್ಸ್ ಮಾಸ್ಟರ್ ಪ್ರೆಸಿಡೆಂಟ್ ಆಫ್ ಅಟರ್ನಿ ಅಸೋಸಿಯೇಷನ್ ಅವರನ್ನು ಸಹ ತುಂಬ ಹೃದಯದಿಂದ ಬರಮಾಡಿಕೊಳ್ಬೇಕಾಗಿ ಶ್ರೀಮತಿ ಮಮತಾ ಕೊಟ್ರೇಶ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳಾದಂತಹ ಅನಿತಾ ಮಹಂತೇಶ್ ಜಿಲ್ಲಾ ಈ ದಿನದ ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ದಾವಣಗೆರೆ ಬಂದು ಭರತನಾಟ್ಯ ಕಲಿತಾ ಇದ್ರು. ಅವ್ರ ತಂದೆ ಶನಿವಾರ ಭಾನುವಾರ ಇವ್ರು ಕರ್ಕೊಂಡ್ಬಂದು ಇಲ್ಲಿ ದಾವಣಗೆರೆಯಲ್ಲಿ ಇವ್ರದ್ದು ಗುರು ಕರ್ಕೊಂಡ್ಬಂದು ಹೇಳ್ತಾ ಇದ್ರು. ಅವರ ಗುರು ಭರತ್ರಾಜ್ ಮತ್ತು ಪ್ರಿಯಾ ನಾಟ್ಯಾಲಯದಲ್ಲಿ ಇವರು ಭರತನಾಟ್ಯವನ್ನು ಕಲಿತರು. 10ನೇ ತರಗತಿಯಲ್ಲಿ ಇವರಿಗೆ ಮದುವೆ ಆಯಿತು. ಮದುವೆ ಆದ್ಮೇಲೆ ಇವರು ಮತ್ತೆ ಡ್ಯಾನ್ಸ್ ಅನ್ನು ಮುಂದುವರಿಸಿದರು. ಮದುವೆ ಆದ್ಮೇಲೆ ಇವರು ಭರತನಾಟ್ಯದಲ್ಲಿ ವಿದ್ಯುತ್ ಅನ್ನು ಪಡೆದರು. ಆಮೇಲೆ ಮದುವೆ ಆದ್ಮೇಲೆ ಇವರು 2 ಮಕ್ಕಳಾದ್ಮೇಲೆ ಅವರು 2 ಡಿಗ್ರಿಯನ್ನು ತೆಗೆದುಕೊಂತಾರೆ. ಮತ್ತು ಇವರು ಕಥಕ್ ನೃತ್ಯದಲ್ಲಿ ಡಿಪ್ಲೊಮಾ ಪರೀಕ್ಷೆ ಪಾಸ್ ಆಗಿದ್ದಾರೆ. ಈಗ ಇವರು ಮೋಹಿನಿ ಅತ್ಯಂ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಫ್ರೀ ಸ್ಟೈಲ್, ಕೂಚಿಪುಡಿ, ಬಾಲಿವುಡ್, ಹಿಪ್ ಹಾಪ್, ಫೋಕ್, ಸೆಮಿ ಕ್ಲಾಸಿಕಲ್, ಸುಮಾರು ವೆಸ್ಟರ್ನ್ ಸ್ಟೈಲ್ ಕೂಡ ಹೇಳಿಕೊಡುತ್ತಾರೆ. ಕಲರ್ಸ್ ನೃತ್ಯ ಶಾಲೆಯಲ್ಲಿ 15 ವರ್ಷದಿಂದ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅಮೃತ ವಿದ್ಯಾಲಯದಲ್ಲಿ 5 ವರ್ಷ ನೃತ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗೂ ಬಾಪೂಜಿ ಶಾಲೆಯಲ್ಲಿ 7 ವರ್ಷ ನೃತ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ತೆಗೆದಿದ್ದಾರೆ. ಇದರಲ್ಲಿ ತುಂಬಾ ಎಲ್ಲ ಕಡೆ ಹೋಗಿ ಅವರು ಯಾರೇ ಈಗ ಒಳ್ಳೆ ಕೆಲಸ ಮಾಡ್ತಾರಲ್ಲ ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ. ಇವರು ಪ್ರತಿಭೆಗೆ ಒಂದು ಸ್ವಂತ ಸ್ಕೂಲನ್ನು ತೆಗೆದುಕೋದೈತೆ, ಡ್ಯಾನ್ಸ್ ಸ್ಕೂಲ್. ಆದ್ರೆ ಅವರು ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ಡ್ಯಾನ್ಸ್ ಶಾಲೆಯಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 2 ವರ್ಷದ ಹಿಂದೆ ಆತ್ಮೀಯ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಇದರಲ್ಲಿ ನಮ್ಮಂತ ಮಹಿಳೆ ನಾವು ಡ್ಯಾನ್ಸೇ ಬರಲ್ಲ ಅಂತವರಿಗೆ ನಮಗೆ ತಕ್ಕಂಗೆ ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾರೆ ಅಂದ್ರೆ ನಾನು ಅದರಲ್ಲಿ ಮೆಂಬರು. ಎಷ್ಟು ಚೆನ್ನಾಗಿ ಎಲ್ಲ ಡ್ಯಾನ್ಸ್ ನೋಡಿದ ತಕ್ಷಣ ಅಯ್ಯೋ ಈ ಡ್ಯಾನ್ಸ್ ಚೆನ್ನಾಗಿರಪ್ಪ ಅನ್ಬೇಕು. ಆ ರೀತಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಏನು ಡ್ಯಾನ್ಸ್ ಬರ್ಲಿದ್ದಾಗೆ 50 years ಜಾಸ್ತಿ ಆದವ್ರಿಗೂ ಹೇಳ್ಕೊಡ್ತಾರೆ, 15 years ಇರೋರ್ಗೂ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ನಾನು ಅಲ್ಲಿ ಸಂಸ್ಥೆ ಆಗಿದ್ದೀನಿ. ನಾನು ಅವ್ರ ಜೊತೆ ಅವ್ರ ಸಂಸ್ಥೆಯಲ್ಲಿ 3-4 ಡ್ಯಾನ್ಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಇವ್ರದೊಂದು ಆತ್ಮೀಯ ಏನ್ ಕೊಡಪ್ಪ ಅಂದ್ರೆ ಪ್ರತಿ ಮಕ್ಕಳಿಗೂ ಪ್ರೀತಿಯಿಂದ ಮಾತಾಡ್ತಾರೆ. ಈಗ ಒಂದು ದೊಡ್ಡ ಕಾರ್ಯಕ್ರಮ ನೋಡ್ರಿ ನಾವ್ ಎಷ್ಟು ಬಿಜಿ ಇರ್ತೀವಿ, ಮಾತಾಡ್ತಾರೆ. ಯೋಗಿ ಅವ್ರಿಲ್ಲ ಎಲ್ಲಾದ್ರೂ ಕೈ ಹಿಡಿದು ಮಾತಾಡ್ಸಿ ಮ್ಯಾಮ್ ಅಂತ ಹೇಳಿ ಮಾತಾಡ್ತಾರೆ. ಆಮೇಲೆ ಸಣ್ಣ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವ್ರದೇ ಮಕ್ಕಳು ಅನ್ಬೇಕು. ಕಂದ ಅವ್ರು ಹೇಳೋ ಮಾತಲ್ಲಿ ನಾವೆಲ್ಲ ವಿದ್ಯೆ ಕಲ್ತ್ಕೊಳ್ಬೇಕು. ಆ ರೀತಿ ಇವರು ಅವರ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇದು ಮಾಡ್ತಾರೆ. ಮತ್ತೆ ಬೆಳಗ್ಗೆ ಅವ್ರ ಏರೋಬಿಕ್ಸ್ ಸಹ ಹೇಳ್ಕೊಡ್ತಾರೆ. ಆತ್ಮೀಯ ಅಸೋಸಿಯೇಷನ್ ನಲ್ಲಿ ಅವರು ತುಂಬಾ ಜನ ಸಹಾಯ ಮಾಡಿದ್ದಾರೆ. ಈಗ ಅನೇಕ ಸಂಘ ಸಂಸ್ಥೆಯ ಅಧ್ಯಕ್ಷರು ಕರೆದು ಸನ್ಮಾನ ಮಾಡಿದ್ರು. ಮತ್ತೆ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ. ಆಮೇಲೆ ಕೆಲವರಿಗೆ ಮಿಷಿನ್ ಅನ್ನು ಕೊಟ್ಟಿದ್ದಾರೆ, ಬಟ್ಟೆ ಹೊಲಿಯ ಮಿಷಿನ್ ಕೊಟ್ಟಿದ್ದಾರೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ರೆ ಅದು ಜನರಿಗೆ ಗೊತ್ತಾಗಲಿಕ್ಕೆ ಕೆಲವರು ಮಾಡ್ತಾ ಇದ್ದಾರೆ. ಇವರಲ್ಲಿ ಕಲಿಯೋ ಕೂಡ ನಾವು ತುಂಬಾನೇ ಇದೆ. ಯಾಕಂದ್ರೆ ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಇವತ್ತೊಂದು ಕಂಡೀಷನ್ ಏನಂದ್ರೆ ಯಾರಿಗೆ ಡ್ಯಾನ್ಸ್ ಬರ್ಲಿ ಬಿಡಿ ಅವ್ರಿಗೆ ನೀವು ಯಾರಿಗೂ ಏನು ಅನ್ನೋಗಿಲ್ಲ. ಯಾಕಂದ್ರೆ ಯಾರು ಕಲ್ತಿರೋದಿಲ್ಲ. ಇದು ಒಂದು ವೇದಿಕೆ ಅಷ್ಟೇ. ಅವ್ರ ಟೀಮ್ ನಲ್ಲಿ ಫಸ್ಟ್ ಹೇಳ್ಬಿಡ್ತಾರೆ, ನೋಡಪ್ಪ ಯಾರು ಡ್ಯಾನ್ಸ್ ಮಾಡಿ ಬಿಡಿ, ನೀವ್ ಯಾರು ಏನು ಅನ್ನಂಗಿಲ್ಲ, ಅವ್ರಿಗೆ ತಪ್ಪಂಗೆ ಹೇಳ್ಕೊಡಿ ಅಂತ. ಅದಕ್ಕೆ ನಾನಂತೂ ಅಲ್ಲಿ ಮೆಂಬರ್ ಆಗಿದ್ದೀನಿ. ನನಗಂತೂ ತುಂಬಾ ಖುಷಿ ಇದೆ. ನಾನು ಅವ್ರ ಕಾರ್ಯಕ್ರಮದಲ್ಲಿ 3-4 ಡ್ಯಾನ್ಸ್ ಮಾಡಿದ್ದೀನಿ. ಆಮೇಲೆ ಆ ಡ್ಯಾನ್ಸ್ ಗಳನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡ್ತಾರೆ. ನಮಗೆ ಫ್ರೀಯಾಗಿ ವಿಡಿಯೋ ಸಿಗುತ್ತೆ, ಫ್ರೀಯಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಯಾರಿಗೆ ಸಿಗುತ್ತೆ ಅಂದ್ರೆ ಅವಕಾಶ. ಈಗೆಲ್ಲ ಕಮರ್ಷಿಯಲ್ ಬೇಡ. ನೀವೀಗ ನಾವು ದಿನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾ ಇರ್ತೀವಿ. ಒಂದ್ ಯಾವ್ದೋ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ಬೇಕಂತ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕು. ಈಗ ಹಿಂಗೆ ನಾವು ಮೇಡಮ್ ಹತ್ರ ನಾವು ಡ್ಯಾನ್ಸ್ ಕಲ್ತಿದ್ರೆ ಆ ಡ್ಯಾನ್ಸ್ ನಾವು ಹೇಳ್ಬೇಕಾದ್ರೆ ಮಾಡ್ಬೋದು. ನಮ್ಮನ್ನೇ ವಿನೂತನ ಸಮಸ್ಯೆ ಡ್ಯಾನ್ಸ್ ಮಾಡಿದ್ನಲ್ಲ ಅದು ಅವ್ರು ಹೇಳ್ಕೊಟ್ಟಿದ್ದ ಡ್ಯಾನ್ಸ್. ಮತ್ತೆ ಹೋದ್ಸಲ ಗಾಯತ್ರಿ ವಾರ್ಷಿಕೋತ್ಸವ ಮಾಡಿದ್ರಲ್ಲ ಅದನ್ನ ಆ ಮೇಡಮ್ ಹೇಳ್ಕೊಟ್ಟಿದ್ದ ಡ್ಯಾನ್ಸ್. ಆಮೇಲೆ ಹೋದ್ಸಲ ವಿನೂತನ ವಾರ್ಷಿಕೋತ್ಸವದಲ್ಲಿ ಗಾಯತ್ರಿ ಮತ್ತು ಮೀನಾ ಬಹುಮಾನ ಇಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ ಅದನ್ನು ಮೇಡಮ್ ಹೇಳ್ಕೊಟ್ಟಿದ್ದ ಡ್ಯಾನ್ಸ್. ತುಂಬಾ ಯಾವ್ದು ಡ್ಯಾನ್ಸ್ ಬರಲ್ಲ. ವೀರಗಾಸ ಅಂದ್ರೆ ಅದನ್ನೇ ಹೇಳ್ಕೊಡ್ತಾರೆ, ಯಕ್ಷಗಾನ ಅಂದ್ರೆ ಅದನ್ನೇ ಹೇಳ್ಕೊಡ್ತಾರೆ, ಫೋಕ್ ಡ್ಯಾನ್ಸ್ ಅಂದ್ರೆ ಅದನ್ನೇ ಹೇಳ್ಕೊಡ್ತಾರೆ. ಇವ್ರ ಹತ್ರ ಎಷ್ಟು ಕಲೆ ಇದೆ ಅಂದ್ರೆ ನಿಜ ನಾವು ತುಂಬಾನೇ ಅವ್ರನ್ನ
ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ನೋಡಿ ನೀವು ಒಂದು ಫೋಕ್ ಡ್ಯಾನ್ಸ್ ಕೇಳೋದಂದ್ರೆ ಅವನಿಗೆಲ್ಲ ವೆಸ್ಟರ್ನ್ ಬರಲ್ಲ. ವೆಸ್ಟರ್ನ್ ಡ್ಯಾನ್ಸ್ ಮಗ ಟೀಚರ್ ಹೋಗಿ ಕೇಳಿದ್ರೆ ನಮಗೆ ಫೋಕ್ ಡ್ಯಾನ್ಸ್ ಬರಲ್ಲ, ಅವ್ನ ಬೇರೆ ಕಡೆ ಕಳಿಸ್ತಾರೆ. ಅವ್ರ ಹತ್ರ ಹೋಗಿ ಕಲಿತಾರೆ. ಇವ್ರ ಹತ್ರ ಹೋದ್ರೆ ಯಾವ ಡ್ಯಾನ್ಸ್ ಅಂತ ಹೇಳ್ಕೊಡ್ತಾರೆ. ಆಮೇಲೆ ಬಹಳ ಕಾರಣದಿಂದ ಇರ್ಬೇಕು ಈ ಸ್ಟೆಪ್ ಅಲ್ಲಿ ಬೇರೆ ಬೇರೆ ಸ್ಟೆಪ್ ಸೇರ್ಕೊಳೋಣ ಅಂತ ತುಂಬಾ ನಗುಮುಖದಿಂದ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಪ್ರಸನ್ನರವರ ಕಿರು ಪರಿಚಯಕ್ಕಿಂತ ಜಾಸ್ತಿ ಅವ್ರಿಗೆ ಭಾಷಣನೇ ಮಾತಾಡ್ತಾ ಬಗ್ಗೆ ಮತ್ತೆ ನಾವಿನ್ನೂ ಏನಾದ್ರು ಕಿರು ಪರಿಚಯ ಹೇಳ್ತಾರಂತೆ ಕಾಯ್ತಾನೆ ಇದ್ವಿ ನಾವು. ಇರ್ಲಿ ಪರವಾಗಿಲ್ಲ, ಗೆಳತಿ ಅವ್ರ ಬಗ್ಗೆ ತುಂಬಾ ಬೇಕಾದ್ರೆ ನಿಮಗೆಲ್ಲ ತುಂಬಾ ಚಂದ ಕಾಣ್ತಿದ್ರೆ. ಅಲ್ಲಿ ಮಕ್ಕಳು ಕೂಡ ಮುದ್ದಾಗಿ ರೆಡಿಯಾಗಿ ಡ್ಯಾನ್ಸ್ಗೋಸ್ಕರ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ದೊಡ್ಡ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಸುಜಾತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಅಭಾರಿಯಾಗಿರ್ತೀನಿ. ನಿಮ್ಮ ಪ್ರೀತಿ ನಿಜವಾಗ್ಲೂ ನನ್ನ ಮೇಲೆ ಇಟ್ಕೊಂಡಂತ ಒಂದು ಆ ಸ್ನೇಹಕ್ಕೆ ನಾನು ಯಾವಾಗಲೂ ಅಭಾರಿಯಾಗಿರ್ತೀನಿ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಸ್ಥೆ ನಮ್ಮ ವಿಜಯ ಅತಿ ಮೇಡಮ್, ನಾನು ತುಂಬಾ ವರ್ಷಗಳಿಂದ ಅವ್ರಿಗೆ ಗೊತ್ತಿಲ್ಲ ನನಗೆ, ಬಟ್ ಸುಮಾರು ಸ್ವಲ್ಪ ದಿನದಿಂದ ನನ್ನ ಪರಿಚಯ, ಬಟ್ ತುಂಬಾ ಆತ್ಮೀಯವಾದಂತಹ ಸ್ನೇಹ ಇದೆ ನನಗೂ ಅವ್ರಿಗೂ. ವಿಜಯ ಮ್ಯಾಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕಂದ್ರೆ ಈ ತರ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮಗೆ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಒಂದು ಪಾಲನೆ ಕೊಟ್ಟಿದ್ದಕ್ಕೆ ಹಾಕಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವಿಜಯ ಮ್ಯಾಮ್. ಮತ್ತೆ ಈ ಟೀಮ್ ಎಂಟೈರ್ ನಿಮ್ಮ ವಜ್ರೇಶ್ವರಿ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ನಾನು ಸೈಲೆಂಟ್ ಅಂತ ಹೇಳ್ತಾನೆ ಇರಬೇಕು ನಾನು, ಬಟ್ ಇಲ್ಲಿ ಆ ತರ ಏನು ಬೇಕಾಗಿದೆ. ಎಷ್ಟು ಚೆನ್ನಾಗಿ ನೀವು ನಿಶಬ್ದವಾಗಿ ಮಕ್ಕಳ ತರ ಮುದ್ದಾಗಿ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಅಷ್ಟೇ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಾ. ಅದಕ್ಕೆಲ್ಲ ಮೇನ್ ಕಾರಣ ನಿಮ್ಮ ಟೀಮ್ ಲೀಡರ್ ಇರ್ಬೋದು. ಅವರ ಒಂದು ಗೈಡೆನ್ಸ್ ಇಂದ ನೀವೆಲ್ಲ ಅಷ್ಟು ಸೈಲೆಂಟ್ ಆಗಿದ್ದೀರಾ ಅಂತೀನಿ ಅಲ್ವಾ ವಿಜಯ ಮ್ಯಾಮ್? ಎಲ್ಲರಿಗೂ ವಜ್ರೇಶ್ವರಿ ಸಂಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ 10ನೇ ವರ್ಷದ ಹಾರ್ದಿಕ ಶುಭಾಶಯ ಹೇಳ್ತೀನಿ. ನೀವು ಇಷ್ಟು 10 ವರ್ಷದಿಂದ ಈ ಒಳ್ಳೆ ಕಾರ್ಯಕ್ರಮಗಳನ್ನ ಒಳ್ಳೆ ಸೇವೆಗಳನ್ನ ಮಾಡ್ತಾ ಇದ್ದೀರಾ. ಎಲ್ಲರೂ ಸೇವೆ ಮಾಡ್ತೀವಿ, ಅವರ ರೀತಿಯಲ್ಲಿ ಮಾಡ್ತೀವಿ ಅಷ್ಟೇನೆ. ಈಗ ನಾವು ನಮ್ಮ ಒಂದು ಆತ್ಮಿ ಅಸೋಸಿಯೇಷನ್ ಕಡೆಯಿಂದ ಮಾಡ್ತೀವಿ ಅಂದ್ರೆ ನಾವು 20ನೇ ಹುಟ್ಟಿರೋದು ಸಣ್ಣ ಮಗು ಅಂತ ಹೇಳ್ಬೋದು. ಇವರೆಲ್ಲ ತುಂಬಾ ಸೀನಿಯರ್ಸ್. 10 ವರ್ಷದಿಂದ ಈ ಒಂದು ವಜ್ರೇಶ್ವರಿ ಮಹಿಳಾ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇದರ ಉದ್ಘಾಟನೆ ಕೂಡ ನನಗೆ ತುಂಬಾ ಅಚ್ಚುಮೆಚ್ಚು. ಅಶ್ವಿನಿ ಮೇಡಮ್ ಮತ್ತು ಅನಿತಾ ಮೇಡಮ್ ತುಂಬಾ ಆತ್ಮೀಯರು ಕೂಡ, ಇವರ ಕಡೆಯಿಂದ ಆಗಿದೆ. ಇವರು ಕೂಡ ಅದನ್ನ ಮಾಡಿ ಅವ್ರು ತುಂಬಾ ಹೇಳ್ತಾರೆ ವಿಜಯ ಮ್ಯಾಮ್ ಬಗ್ಗೆ, ಈ ಒಂದು ಸಂಸ್ಥೆ ಬಗ್ಗೆ. ತುಂಬಾ ಖುಷಿನೂ ಆಗ್ತಿದೆ ಈ ಸಂಸ್ಥೆ ಬಗ್ಗೆ ಕೇಳಿ. 1 ವರ್ಷದಲ್ಲಿ ಇಷ್ಟೊಂದು ಕಾರ್ಯಕ್ರಮ ಮಾಡ್ತಿರೋದು ಶಾಕ್ ಆಯ್ತು ನನಗೆ. ಇಷ್ಟೊಂದು ಕಾರ್ಯಕ್ರಮ 1 ವರ್ಷದಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಅದು 10 ವರ್ಷಕ್ಕೆ ಎಷ್ಟೆಲ್ಲ ಮಾಡಿರ್ಬೋದು. ಹೀಗೆ ಈ ಸಂಸ್ಥೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ, ಇದೇ ತರ ಒಳ್ಳೆ ಸೇವೆಗಳನ್ನ ಮಾಡ್ಲಿ ಅಂತ ಹಾರೈಸ್ತೀನಿ. ಮತ್ತೆ ನನ್ನ ಬಗ್ಗೆ ತುಂಬಾ ಮಾತಾಡಿದ ಸುಜಾತ ನಮ್ಗೆ ಇನ್ನೂ ಒಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಮತ್ತೆ ನಾನು ಈ ಕಾರ್ಯಕ್ರಮ ಕರೆದಂತ ಎಲ್ಲ ನಿಮ್ಮ ವಜ್ರೇಶ್ವರಿ ಟೀಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಹೇಳಿದ್ದಾರೆ. ಮತ್ತೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳಿಲ್ಲ, ಯಾಕೆಂದ್ರೆ ಎಲ್ಲ ಸುಜಾತನೇ ಹೇಳ್ಬಿಟ್ಟಿದ್ರಲ್ಲ. ಕಲರ್ಸ್ ಅಂದ್ರೆ ನಮ್ ದಾವಣಗೆರೆ ಎಲ್ಲ ಮಹಿಳೆಯರಿಗೆ ಇವತ್ತು ಇರೋರೆಲ್ಲ ತುಂಬಾ ಅವ್ರ ಕಡೆ ಕಲಿತಾ ಇದ್ದೀರಾ. ಅದನ್ನ ಕೇಳಿ ನಮಗೂ ಕೂಡ ಖುಷಿ ಆಯ್ತು. ಮೇಡಮ್, ನಿಮ್ ಸಾಧನೆಯನ್ನು ಕೂಡ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಎಲ್ಲಾ ಕಡೆ ಹಬ್ಲಿ ಅಂತ ನಾವು ಸಹ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಶುಭ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು 4 ಇದನ್ನುಗಳನ್ನ ಹೇಳಿದಂತ ತಮಗೆ ಅಧ್ಯಕ್ಷರ ಪರವಾಗಿಯೂ ತಮ್ಮೆಲ್ಲರ ಪರವಾಗಿಯೂ ಸ್ನೇಹಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಈಗ
ಮನಸ್ಸಿಗೆ ಬಂದೈತೆ ಅಂದಾರ, ಮನಸ್ಸಿಗೆ ಬಂದೈತೆ ಅಂದಾರ, ನಿಮ್ಮ ಮನೆ ನೋಡ ಬರ್ತೀವಿ ಅಂದಾರ, ನಿಮ್ಮ ಮನೆ ನೋಡ ಬರ್ತೀವಿ ಅಂದಾರ. ಗುಜ್ಜು ಗುಜ್ಜು ಮಾಪುರ ಹೆಣ್ಣು ಕೋಡ, ಗುಜಾಲ ಮಾಪುರ ಹೆಣ್ಣು ಕೋಡ, ಸಾವಧಾನದಲ್ಲಿ ಹೆಣ್ಣು ಕೋಡ, ಈ ಲೋಕಕ್ಕಿಲ್ಲದ ಹೆಣ್ಣು ಕೋಡ. ಅವರು NCC A ಬ್ಲಾಕ್ ನಿಂದ 2013ರಿಂದ 2017ರಲ್ಲಿ ಕಾರ್ಪೊರೇಟರ್ ಚುನಾವಣೆಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ 2014-17ರಲ್ಲಿ ದಾವಣಗೆರೆ ನಗರ ಪಾಲಿಕೆಯ ಮೇಯರ್ ಪದವಿ ಅಲಂಕರಿಸಿ ಜನಸೇವೆ ಮಾಡಿರುತ್ತಾರೆ. ಈ ಕಾರ್ಯಕ್ರಮಗಳಾದ ಆರೋಗ್ಯ